ಸುದರ್ಶನ್ ಎಂ ನಂಬಿ ಅವರನ್ನು ನಮ್ಮ ಕರ್ನಾಟಕ ಅಹಿಂದ ಜನಪರ ವೇದಿಕೆಯ ಕಲಬುರಗಿ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ನಗರದ ಜಗತ್ ವೃತ್ತದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ನಂತರ ಕಲಬುರಗಿ ನಗರದ ಐವನ್ ಶಾಹಿ ಅತಿಥಿ ಗೃಹದಲ್ಲಿ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ನಗರಲು ನರಸಿಂಹಪ್ಪ ಅವರ ನೇತೃತ್ವದಲ್ಲಿ ಪ್ರಮಾಣ ಪತ್ರವನ್ನ ಸ್ವೀಕರಿಸಿ ಸನ್ಮಾನ ಸ್ವೀಕರಿಸಿದರು. ನೋಡಿ, ಯಾವಾಗಲೂ ಪೇಪರ್ ಒಂಚೂರು ನಿಲ್ಲಿಸಿ. SC ST ಒಬ್ಬರಿಗೆ ಎಲ್ಲ ನಿಲ್ಲಿ. ಇಡೀ 71 ಜಾತಿ ಕುರುಬರಾಗಿರ್ಬೋದು, ಒಕ್ಕಲಿಗರಾಗಿರ್ಬೋದು, ಮುಸ್ಲಿಮ್ಸಾಗಿರ್ಬೋದು, ಎಲ್ಲರಿಗೂ ಲೀಡ್ರು ಆಯಿತಾ. ದಯವಿಟ್ಟು SC ST ಇನ್ನೊಂದು ಇಲ್ಲ, ಇದರಲ್ಲಿ 71 ಜಾತಿಯಲ್ಲಿ ನೀನು ಅವ್ರಿಗೆ ಅಧ್ಯಕ್ಷ ಮಾಡಿ ಕೈ ಜೋಡಿಸಿ. ಈಗ ಏನು ಟಾರ್ಗೆಟ್ ಮಾಡಿದ್ದಾರೆ ನಿಮ್ಮ ಇವರು ನಿಮ್ಮ ಇವರು ಬರೀ SC ST ಅಲ್ಪಸಂಖ್ಯಾತರು ಟಾರ್ಗೆಟ್ ಮಾಡಿದ್ದಾರೆ. ಅವ್ರ ಸ್ಕೂಲ್ಗಳು ಮಾತ್ರ ಕೇಸ್ಗಳಾಗ್ತಾರೆ, ಬೇರೆಯವರು ಇಲ್ಲ. ಅದಕ್ಕೆ ದಯವಿಟ್ಟು ಅದಕ್ಕೆ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂಡು ನಿಮ್ಮ ಮೇಲೆ ತುಂಬ ಜವಾಬ್ದಾರಿ ಕೊಟ್ಟು ಹೋಗ್ತಾ ಇದ್ದೀನಿ. ಆದಷ್ಟು ಈ ತಿಂಗಳ ಒಳಗಡೆ ಕ್ಲಿಯರ್ ಆಗಬೇಕು. ಇಲ್ಲಾಂದರೆ ನಾನು ಈಗ ಹೇಳ್ತಾ ಇದ್ದೀನಲ್ಲ, ಬರೀ SC ST ಮಾತ್ರ ಇವರು ಟಾರ್ಗೆಟ್ ಮಾಡಿ SC ST ಅಲ್ಪಸಂಖ್ಯಾತರು ಸ್ಕೂಲ್ ಮೇಲೆ ಟಾರ್ಗೆಟ್ ಮಾಡಿದ್ದಾರೆ. ದಯವಿಟ್ಟು ಅದನ್ನು ನಾವು ಈ ತಿಂಗಳಲ್ಲೇ ಬಗೆಹರಿಸಿ ಅವ್ರಿಗೂ ಅನುಕೂಲ ಮಾಡಿಕೊಡ್ಬೇಕಂತ ನಿಮ್ಗೆ ಒಳ್ಳೆಯ ಜವಾಬ್ದಾರಿ ಕೊಟ್ಟು ಇವತ್ತು ನಿಮ್ಮ ಜಿಲ್ಲಾಧ್ಯಕ್ಷರಾಗಿ ಕೊಡ್ತಾ ಇದ್ದೀನಿ. ನೀವು ಮಾಡಿಕೊಂಡು ನಂತರ ನಮ್ಮ ಕರ್ನಾಟಕ ಅಹಿಂದ ಜನಪರ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ನರಸಿಂಹಪ್ಪ ಮಾತನಾಡಿದರು. ನಾವು ಅಹಿಂದ ಜನಸೇವಾ ಜನಪರ ವೇದಿಕೆಯಿಂದ ನಾನು 31 ಜಿಲ್ಲೆಯಲ್ಲಿ 224 ತಾಲೂಕಲ್ಲಿ ಸಕ್ರಿಯವಾಗಿ ಸಂಘಟನೆ ನಡೆಸ್ಕೊಳ್ತಾ ಹೋಗ್ತಾ ಇದು ಗುಲ್ಬರ್ಗ ಜಿಲ್ಲೆ ಅಧ್ಯಕ್ಷರಾಗಿ ಇವತ್ತು ಇವರು ಯಾರು ಸುದರ್ಶನ್ ನಂದಿ ಅಧ್ಯಕ್ಷರಾಗಿ ಮತ್ತು ಕಾರ್ಮಿಕ ಘಟಕ ಅಧ್ಯಕ್ಷರಾಗಿ ರಮೇಶ್ ಉಪಾಧ್ಯಾಯ ಮತ್ತು ಚಾಲಕರ ಘಟಕ ಅಧ್ಯಕ್ಷರಾಗಿ ನಮ್ಮ ಅಶೋಕ್ ಜಗದಾರ್ಗೆ ನಾವು ಆದೇಶ ಪತ್ರ ಕೊಟ್ಟು ಸಕ್ರಿಯವಾಗಿ ಇಲ್ಲಿ ಸಂಘಟನೆ ಮಾಡೋಕ್ಕೆ ನಾವು ಎಲ್ಲ ಥರ ಬೆಂಬಲ ಕೊಟ್ಟು ನಾವು ಇದನ್ನು ಮಾಡೋಣ ಅಂತ ಇಲ್ಲಿ ಗುಲ್ಬರ್ಗಾಗೆ ನಿನ್ನೆಯಿಂದ ಇಲ್ಲಿ ಬಂದು ಇದು ಮಾಡಿ. ಇನ್ನು ಇದೇ ವೇಳೆಯಲ್ಲಿ ಕಲಬುರಗಿಯ ನೂತನ ಜಿಲ್ಲಾ ಅಧ್ಯಕ್ಷರಾದ ಸುದರ್ಶನ್ ಎಸ್ ನಂಬಿ ಮಾತನಾಡಿದರು. ಅಹಿಂದ ಪರ ಜನ ವೇದಿಕೆಯಿಂದ ನಾನು ಇವಾಗ ಗುಲ್ಬರ್ಗ ಜಿಲ್ಲಾದಲ್ಲಿ ಅಧ್ಯಕ್ಷನಾಗಿ ಕಾರ್ಯವನ್ನು ವಹಿಸ್ತಾ ಇದ್ದೇನೆ. ನಮ್ಮ ಸಂಘಟಕರಾದ ಉಮೇಶ್ ಉಪಾಧ್ಯಾಯ ಮತ್ತು ಅಶೋಕ್ ಜಗದಾಳೆ ಅವರು ಸಹ ನಾವು ಎಲ್ಲರೂ ಒಂದಾಗಿ ಅಹಿಂದ ಜನಪರ ವೇದಿಕೆ ವತಿಯಿಂದ ಮತ್ತು ನನ್ನ ರಾಜ್ಯಾಧ್ಯಕ್ಷರಾಗಿರುವ ನಾಗಸಿಂಹಪ್ಪ ಅವರಿಗೆ ನಾನು ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಅವ್ರ ಜೊತೆ ಬಂದಿರುವ ಎಲ್ಲ ಜಿಲ್ಲಾ ಅಧಿಕಾರಿಗಳು ಹುಬ್ಳಿ ಮತ್ತು ವಿಜಯನಗರ ಎಲ್ಲ ಅಧ್ಯಕ್ಷರಿಗಾಗಿಯೂ ಸಹ ನನ್ನ ಗುಲ್ಬರ್ಗ ಜಿಲ್ಲಾ ವತಿಯಿಂದ ಸಮಿತಿಯಿಂದ ನಾನು ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ವಿ ಕೇಶವ್, ಜಂಟಿ ಕಾರ್ಯದರ್ಶಿ ವಿ ವೆಂಕಟರಮಣ್, ಖಜಾಂಚಿ ಎನ್ ಮೂರ್ತಿ, ಬಿ ಸಿದ್ದೇಶ್, ಎನ್ ನಾಣಿ, ರಮಾಮಣಿ, ವಜೀರ್ ಅಹಮದ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.